ಶಿಷ್ಯರೇ, ಧರ್ಮರ ಮಕ್ಕಳೇ, ಸಂತರೇ, ಈ ದಿನ ನಿಮ್ಗೆಲ್ಲರಿಗೂ ಗುರುಪೀಠದ ಆರೈಕೆ ಏನೆಂದರೆ ಈ ಚಂದ್ರಗಿರಿ ಮಠದ ಸರ್ವಾಧಿಕಾರದ ಈ ಈ ಚಂದ್ರಾಯುಧ ದೇವಿ ಬಲ್ಲವುಳ್ಳವನಿಗೆ ಕೊಟ್ಟು ನಾನು ವಿರಮಳ ಆಗಬೇಕೆಂದಿದ್ದೇನೆ. ಶ್ರೀ ಲಕ್ಷ್ಮೀಪತಿ ಮಠದ ಸೀತೆಮನೆ ಒಡೆಯನಾದ ಚಂದ್ರಾಯುಧ ನನಗೆ ವಶ ಆಗಬೇಕು ತಾಯಿ. ತಾಯಿ, ಆಡಿಕಟ್ಟಿ ಮಠದ ಒಡೆಯನಾದ ನನಗೆ ಚಂದ್ರಾಯುಧ ವಶ ಆಗಬೇಕು. ತಾಯಿ, ಆಳಂದಿನಿ ಮಠದ ನೀಲಮಣಿ ಚಂದ್ರಾಯುಧ ನನಗೆ ನೀಡಬೇಕು. ತಾಯಿ, ಸುಳ್ಕೋಡ ಮಠದ ಬಲದೇವ ನನಗೆ ಚಂದ್ರಾಯುಧ ಸಿಗಬೇಕು. ಮಾತೆ, ಪಾತಾಳ ಮಠದ ಒಡೆಯನು ನಾನು 10 ವರ್ಷ ನಿನ್ನ ಸೇವೆಗೈದಿದ್ದೇನೆ, ನನಗೆ ಚಂದ್ರಾಯುಧ ಸಿಗಬೇಕು. ಶಿಷ್ಯರೇ, ಚಂದ್ರಾಯುಧ ಎತ್ತಿಕೊಳ್ಳೋನು ನಿತ್ಯದ ಒಳಗಣ್ಣು ತೆಗೆದವನು ಆಗಿರಬೇಕು. ಒಳಗಿನ ನರನಾಡಿಗಳು ದಸುವಿನಾದ ನುಡಿಯಂತಿರಬೇಕು. ನನ್ನವರು ಎನ್ನುವ ಮಮಕಾರಕ್ಕೆ ಸಿಗುವ ಫಲ ಇದಲ್ಲ. ಅದನ್ನು ವಹಿಸಿಕೊಳ್ಳೋನು ಸರ್ವತೋಮುಖಿಯಾಗಿರಬೇಕು. ತಾಯಿ, ನಾನು ಸರ್ವತೋಮುಖಿಯಾಗಿದ್ದೇನೆ. ತಾಯಿ, ನಾನು ಸರ್ವತೋಮುಖಿಯಾಗಿದ್ದೇವೆ. ಶಿಷ್ಯರೇ, ಅಗ್ನಿಮಂಡಳಿಗೆ ನಿತ್ತನನ್ನು ಯಾರು ಎತ್ತಿ ಕೊಡುವರೋ ಅವರಿಗೆ ಈ ಚಂದ್ರಾಯುಧ ಅರ್ಪಿಸುವೆ. ತಾಯಿ, ಅಗ್ನಿಮಂಡಲದಿಂದ ಹೊರಗೆ ಬಾ ತಾಯಿ, ಹೊರಗೆ ಬಾ. ತಾಯಿ, ಇದೇ ನಮ್ಮ ಆಲದ ಗಿಡದ ಕೆಳಗೆ ಮಲಗಿರುವ ನನಗೆ ಜೋರಾದ ಶಬ್ದ ಕೇಳಿಸಿತು. ಓಡೋಡಿ ಬಂದೆ. ನಿನ್ನ ಆಜ್ಞೆ ಏನು ತಿಳಿಸು ತಾಯಿ, ತಿಳಿಸು. ಮಗನೇ, ಆಕಾಶದಲ್ಲಿ ಅಸಂಖ್ಯ ಚುಕ್ಕಿಗಳಿರುತ್ತವೆ. ಚಂದ್ರನ ಬೆಳದಿಂಗಳಂತೆ ಚುಕ್ಕಿಯ ಬೆಳಕು ಭೂಮಿಗೆ ಬೀಳೋದೆ. ತಾಯಿ, ಆಲದ ಮರದ ಕೆಳಗೆ ಮಲಗಿರುವ ನನಗೆ ಜೋರಾದ ಶಬ್ದ ಕೇಳಿಸಿತು. ಓಡೋಡಿ ಬಂದೆ. ನಿನ್ನ ಆಜ್ಞೆ ಏನೆಂಬುದು ತಿಳಿಸು ತಾಯಿ, ತಿಳಿಸು. ಹುಚ್ಚಯ್ಯ, ಜೀವನ ಭಯವಿಲ್ಲದೆ ಬಂದು ಅಗ್ನಿಮಂಡಳಿಗೆ ಬಂದು ನನ್ನನ್ನು ಎತ್ತಿ ಹಿಡಿದೆ. ಹತ್ತಿರ ಬಂದು ಎತ್ತಿ ಕೊಡುವೆ. ಸ್ವೀಕರಿಸು ಮಗನೇ ಈ ಚಂದ್ರಾಯುಧ. ತಾಯಿ, ಧರ್ಮ ಕರ್ಮದ ನಡುವೆ ಈ ಚಂದ್ರಾಯುಧ ಮಹಾಬೆಂಕಿಯ ಖಂಡ. ಇದನ್ನು ಎತ್ತಿಕೊಳ್ಳುವ ಶಕ್ತಿ ಈ ಕೈಗಳಿಗಿದೆ ತಾಯಿ. ಅರಿವಿನಿಂದ ಬೆಳೆದ ಈ ಕೈಗಳು ವರದ ಹಸ್ತಗಳು. ಸ್ವೀಕರಿಸು ಮಗನೇ ಈ ಚಂದ್ರಾಯುಧ. ತಾಯಿ, ಈ ಚಂದ್ರಾಯುಧ ಪಡೆಯುವ ಮೊದಲು ನನ್ನದೊಂದು ಬೇಡಿಕೆ ತಾಯಿ. ಅದು ಏನು ಬೇಡಿಕೆ ಹೇಳು ಹುಚ್ಚಯ್ಯ. ತಾಯಿ, ಈ ಚಂದ್ರಾಯುಧ ನನ್ನ ಕೈಯೊಳಗೆ ಬಂದ ಮೇಲೆ ನನ್ನ ಮುಂದೆ ಯಾವ ದುಷ್ಟ ಶಕ್ತಿಯು ನಿಂತಿರಬಾರದು. ಹುಚ್ಚಯ್ಯ, ಈಗ ನಿನ್ನ ಮುಂದೆ ಎಂಥದೋ ಒಂದು ದುಷ್ಟ ಶಕ್ತಿ ನಿಂತು ಹೇಳು. ಸೀತೆಮನಿ ದಕ್ಷಿಣ ಭಾಗದ ದುರ್ಗಿಹಳ್ಳಿ ಹಾಳು ಎಂಬ ಮಂದಿರ ಒಳಗೆ ದುಷ್ಟ ದುರ್ಗಿ ವಾಸವಾಗಿದ್ದಾಳೆ. ಅವಳ ಕ್ರೂರ ಕಾರ್ಯಕ್ಕೆ ಯಾರಿಗೂ ಸುಖವಿಲ್ಲಂತಾಗಿದೆ. ನೀನು ಅವಳನ್ನು ಸಂಹಾರ ಮಾಡು. ತಾಯಿ, ನಿನ್ನ ಹೇಳಿಕೆಗೆ ಪ್ರತ್ಯುತ್ತರವಿಲ್ಲ. ಆದರೆ ನಿನ್ನ ಪೂರ್ಣ ಅನುಗ್ರಹದ ಹಸ್ತ ನನ್ನ ತಲೆಯ ಮೇಲಿರಬೇಕು ತಾಯಿ. ವರದ ಹಸ್ತವಾಗಿದೆ ಈ ಚಂದ್ರಗಿರಿ ಆಸ್ಥಾನ. ತೆಗೆದುಕೋ ಈ ಮಹಾಶಕ್ತಿಯನ್ನು. ಧನ್ಯ ತಾಯಿ, ಧನ್ಯ. ನಿನ್ನ ದರ್ಶನದಿಂದ ನಾನು ಧನ್ಯನಾದೆ ತಾಯಿ. ಹುಚ್ಚಯ್ಯ, ಅವಳು ಮಾಯಾವಿ, ಕೂರಳು, ದುಷ್ಟ ಶಕ್ತಿ ಹೊಂದಿವಳು. ಅವಳಿಗೆ ರೂಪವಿಲ್ಲ. ರೂಪ ಬಿಟ್ಟು ರೂಪ ದಾಣಿಗೈಯುತ್ತಾಳೆ. ನಿನ್ನ ವಾಕ್ಯ ನನಗೆ ವೇದ ವಾಕ್ಯ ತಾಯಿ. ಹುಚ್ಚಯ್ಯ, ನಾನು ಹೆಚ್ಚಿಗೆ ಜಗದೊಳಗೆ ದೇಯ ಇರೋದಿಲ್ಲ. ಈ ವಜ್ರ ದೇಯ ಸ್ವಲ್ಪ ದಿನದಲ್ಲಿ ಮಾಯವಾಗೋದು. ಚಂದ್ರಾಯುಧ ಪಡೆದ ನೀನು ಇಂದ್ರನಂತೆ ಎಲ್ಲರಿಗೂ ಬೆಳಕಾಗಿತ್ತೋರು. ತಾಯಿ, ಹಾಗಾದರೆ ನನಗೆ ಯಾರು ಮಾರ್ಗದರ್ಶಕರಮ್ಮ? ಇಲ್ಲಿಯವರೆಗೂ ಬೆಳಕು ತೋರಿಸಿದ ನೀನು ಒಮ್ಮೆಲೆ ಮಾಯವಾದರೆ ನನಗೆ ಯಾರು
ದಾರಿ ತೋರಿಸಬೇಕಮ್ಮ. ಮಗನೇ ಹುಚ್ಚಯ್ಯ, ದುಃಖಿಸಬೇಡ. ನನ್ನ ಅಂತರಾತ್ಮಕ ನಿನಗೆ ತಿಳಿಸಿಕೊಡೋದು. ನಾನು ನಿನ್ನ ಅಂತರಾತ್ಮದೊಳಗಿರ್ತೀನೋ. ತಾಯಿ, ನನಗೆ ಭಕ್ತಿ ಚೈತನ್ಯದ ಮುಕ್ತಿ ಸಾಕ್ಷಾತ್ಕಾರ ಯಾವಾಗ ತಾಯಿ? ಹುಚ್ಚಯ್ಯ, ನೀನಿರುವ 5 ತಾಲೂಕಿನ ಸೀಮೆ ಸಂಚರಿಸಿ 100 ಚೀಲಿನ ಕಣಿಕೆ ಬಣಿವೆಯಷ್ಟು ಕಾಯಕೊಳ್ಳ ಹುಡುಕಿ ತಂದರೆ ನೀನು ಮಾಡುವೆ ಅಗ್ನಿ ಪ್ರವೇಶ. ನೀನಾಗುವೆ ಭಕ್ತಿ ಚೇತನದ ಮುಕ್ತಿ ನಾಯಕ ಹುಚ್ಚಯ್ಯ. ತಾಯಿ, ಹಾಗಾದರೆ ನಾನಿನ್ನು ಹೊರಡಲೇ ತಾಯಿ? ಹುಚ್ಚಯ್ಯ, ನನ್ನ ಸ್ಥಾನದಲ್ಲಿ ನೆಲೆಸಿ ಬಿಡು. ಗುರುವಿಗೆ ಶಿಷ್ಯ ಹತ್ತಿರ ಬೇಡವೇನೋ? ತಾಯಿ, ನನಗೆ ನಿನ್ನ ಸ್ಥಾನದಲ್ಲಿ ನೆಲೆಸುವ ಆಸೆ ಇಲ್ಲ. ಕಲಬುರಗಿ ಜಿಲ್ಲೆ ಭೀಮಾ ನದಿ ದಂಡೆಯ ಮೇಲೆ ನೆಲೆಸುವ ಆಸೆ ನನಗಾಗಿದೆ ತಾಯಿ. ಹಾಗಾದ್ರೆ ನನಗೆ ನಿನ್ನ ಸೇವೆ ಬೇಡವೇನೋ? ತಾಯಿ, ನಾನು ಎಷ್ಟೇ ದೂರ ನೆಲೆಸಲಿ ನನ್ನ ದೇಹದ ಎಲುಬುಗಳು ಚಂದ್ರಗಿರಿ ಮಠದ ಸೇವೆ ಮಾಡುವವು ತಾಯಿ, ಮಾಡುವವು. ಹುಚ್ಚಯ್ಯ, ನಾನಿರುವ ಈ ಹಿರೇವಳಿಯ ಕೃಷ್ಣ ನದಿಯ ದಂಡೆ ಭಕ್ತರು ಚಂದ್ರಗಿರಿ ಆಸ್ಥಾನ ಹೂವಿನಿಂದ ಮುಚ್ಚುವುದು. ತಾಯಿ, ಭೀಮಾ ನದಿ ದಂಡೆಯ ಭಕ್ತರು ಈ ಚಂದ್ರಾಯುಧ ಬಂಗಾರದ ಪಳ್ಳಕ್ಕಿಯಲ್ಲಿ ಮೆರೆಸುವರು ತಾಯಿ, ಮೆರೆಸುವರು. ಮಗನೇ, ನಿನ್ನ ಸ್ಥಾನ ಭಕ್ತರಿಗೆ ಗಟ್ಟಿ ಸ್ಥಾನ, ನಿಷ್ಠ ಸ್ಥಾನ, ನಿಜ ಸ್ಥಾನ. ನೀನು ಎಷ್ಟು ಸೀಮೆ ತಿರುಗಿಯುತ್ತೀಯೋ ಅಷ್ಟೇ ಭಕ್ತರು ನಿನ್ನನ್ನು ಹುಡುಕುತ್ತಾ ಬರು. ನೀನು ಭಕ್ತರಿಗೆ ಕೊಡಬೇಕಾಗದ ಕೊಟ್ಟು ಪಡೆದುಕೊಳ್ಳಬೇಕು. ನಿನಗೆ ನುಡಿದುಕೊಂಡವರು ನಡೆದುಕೊಂಡು ಹೋಗ್ತಾರೆ. ನೋಡಿದ್ದೇ ನಿಜ ಆಗ್ಬೇಕು, ನಡೆದಿದ್ದೇ ನಡಿಬೇಕು. ಹೋಗಿ ಬಾ ಮಗನೇ, ನಿನಗೆ ಮಂಗಳವಾಗಲಿ. ನನ್ನ ಕೋಟಿ ಶಿಷ್ಯರೊಳಗೆ ನೀನೊಬ್ಬ ಶ್ರೇಷ್ಠ ಶಿಷ್ಯನಾಗುವೆ. ಕಾಲಿಟ್ಟರೆ ಭಕ್ತದಾರಿಗೆ ಸುಖವಿಲ್ಲದೋ ಇಲ್ಲಿಂದ ಹೊರಟೋಗು. ಅಂತ ಅಡಗಿ ಕುಳಿತು ಏಕೆ ಹೊಗಳುವಿ? ನೋಡುವುದಾದರೆ ಕವಿ ಬಿಟ್ಟು ಹೊರಗೆ ಬಾ. ನಿನ್ನಂತ ನರಮಾನವ ರಕ್ತ ಕುಡಿದು ಚಂಡ ಮುಂಡದಿಂದ ಬೇರ್ಪಡಿಸಿ ರುಂಡ ಮಾಲೆ ಧರಿಸಿದ ನಾನು ಮಾಯಾವಿ ದುರ್ಗಿ ನಾನು. ಅಡಗಿ ಕುಳಿತ ಇಲ್ಲಿ ಹುಲಿಯನ್ನು ಗೆದೆಯುವುದೇ? ಹಿಂಡಿನಲ್ಲಿರುವ ಕುರಿಮರಿ ತೋಳನ್ನು ಗೆದೆಯುವುದೇ? ನೋಡುವುದಾದರೆ ಕವಿ ಬಿಟ್ಟು ಹೊರಗೆ ಬಾ. ಯಾರ ರುಂಡ ಯಾರ ಕೈಯಲ್ಲಿ ಚೆಂಡಿನಂತೆ ಪುಟಿಯುವುದು ತಿಳಿಯುತ್ತದೆ. ನನ್ನ ಮುಂದೆ ನೀನೊಂದು ಕೀಟ. ಆಗ ಬದುಕಿ ಹೋಗೋ ಸಾಯ್ಬೇಡ. ಅಡಗಿ ಕುಳಿತ ಇಲಿ ಹುಲಿಯನ್ನು ಗೆದೆಯುವುದೇ? ಹಿಂಡಿನಲ್ಲಿರುವ ಕುರಿಮರಿ ತೋಳನ್ನು ಗೆದೆಯುವುದೇ? ಯಾರ ರುಂಡ ಯಾರ ಕೈಯಲ್ಲಿ ಚೆಂಡಿನಂತ ಪುಟಿಯುವುದು ತಿಳಿಯುತ್ತದೆ. ನೋಡುವುದಾದರೆ ಕವಿ ಬಿಟ್ಟು ಹೊರಗೆ ಬಾ. ನಾನು ಭವ್ಯ ಶಕ್ತಳಾಗಿದ್ದೇನೆ. ನಾನು ದಿವ್ಯ ಶಕ್ತಿ ಪಡೆದಿದ್ದೇನೆ. ನಾನು ಭೂತ ರೂಪಳಾಗಿದ್ದೇನೆ. ನಾನು ವಿಭೂತಿ ಪುರುಷನಾಗಿದ್ದೇನೆ. ನಾನು ತಂತ್ರಮಯನಾಗಿದ್ದೇನೆ. ನಾನು ಮಂತ್ರಮಯನಾಗಿದ್ದೇನೆ. ನಾನು ರೂಪಲು. ನಾನು ಪ್ರತಿರೂಪನಾಗಿದ್ದೇನೆ. ನಾನು ಕತ್ತಲಮಯನಾಗಿದ್ದೇನೆ.
ತೇಜಕನಾಗಿದ್ದೇನೆ. ಹಲೋ ನಾನು ಭಕ್ತಳು. ನಾನು ಪ್ರಕಾಶ ತೇಜಕನಾಗಿದ್ದೇನೆ. ನಾನು ಕಾಮಮಯಳು. ನಾನು ಪ್ರೇಮಮಯನಾಗಿದ್ದೇನೆ. ನಾನು ಖಂಡಳು. ನಾನು ಬ್ರಹ್ಮಾಂಡಮಯ. ನಾನು ಕ್ರಾಂತಿ. ನಾನು ಶಾಂತಿ. ನಾನು ಕಾಲಳು. ನಾನು ವಿಭೂತಿ ಪುರುಷನಾಗಿದ್ದೇನೆ. ನಾನು ದುಷ್ಟನಾಗಿದ್ದೇನೆ. ನಾನು ಶಿಷ್ಟನಾಗಿದ್ದೇನೆ. ನಾನು ಲಕ್ಷಳು. ನಾನು ವಿಲಕ್ಷಮಯ. ನಾನು ಆಕಾಶಮಯನಾಗಿದ್ದೇನೆ. ನಾನು ನಿರಾಕಾರಮಯನಾಗಿದ್ದೇನೆ. ನಾನು ಸಾಧಲು. ನಾನು ಪ್ರತಿಸಾಧಕನಾಗಿದ್ದೇನೆ. ನಾನು ವರ್ಣಮಯಳು. ನಾನು ಅಷ್ಟವರ್ಣಮಯ. ನಾನು ಈ ಭೋಗಿ. ನಾನು ಯೋಗಿ. ನಾನು ಕರ್ಮಳು. ನಾನು ಮರ್ಮಮಯನಾಗಿದ್ದೇನೆ. ನಾನು ಅಂಗಮಯವಾಗಿದ್ದೇನೆ. ನಾನು ಲಿಂಗಮಯನಾಗಿದ್ದೇನೆ. ನಾನು ಶಿಕ್ಷೆ ಕೊಡುವೆನು. ನಾನು ದೀಕ್ಷೆ ಕೊಡುವೆನು. ನಾನು ವಿಧಿಯಾಗಿದ್ದೇನೆ. ನಾನು ನಿಧಿಯಾಗಿದ್ದೇನೆ. ನಾನು ಶಿಕಾರಿ. ನಾನು ಉಪಕಾರಿ. ನಾನು ಮದ ಹೊಂದಿದವಳು. ನಾನು ಪದ ಹೊಂದಿದವನು. ಏನೋ ನಾನು ಆಕಾರ. ನಾನು ಪ್ರೇಮಮಯ. ನಾನು ವಿಷವಾಗಿದ್ದೇನೆ. ನಾನು ಸಂಜೀವಿನಿಯಾಗಿದ್ದೇನೆ. ಏನೋ ಈಗಲೇ ನಿನ್ನ ರಕ್ತ ಕುಡಿದು ನಿನಗೆ ಯಮಲೋಕಕ್ಕೆ ಕಳಿಸುವೆ. ಜಗದಾಂಬೆ